ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಸಿದ್ದರಾಮಯ್ಯ ಜಿಲ್ಲೆಗೆ ಯಾಕೆ ಪೆಟ್ಟಿಗೆಯಲ್ಲಿ ಮತಗಳು ಬಿದ್ದ ತಕ್ಷಣ ದಿಲ್ಲಿಗೆ ಹೊರಟರು? ಯಾಕೆ? ಬದಲಾವಣೆನಾ? CM ಬದಲಾವಣೆನಾ? ಮೋಸ್ಟ್ಲಿ ಇರ್ಬೋದೇನೋ ಅಂತೇಳಿ ಭಾಳ ಜನ ಅನ್ಬೋದು. ಬಟ್ ಇದು CM ಬದಲಾವಣೆ ಮಾಡುವ ಸಮಯ ಅಲ್ಲ ಅನ್ನೋದು ಮಾತ್ರ ಸತ್ಯ. ಮತ್ತು ಅಷ್ಟೇ ಇಫೆಕ್ಟಿವ್ ಆಗ್ತದೆ, ಪಾರ್ಟಿಗೆ ಹೊಡೆದು ಬೀಳ್ತದೆ. 2028 ಚುನಾವಣೆ ಮೇಲೆ ಲಕ್ಷ್ಯ ಇಡಬೇಕು ವಿನಃ ಈಗ CMನ ಬದಲಾಯಿಸುವಂಥ ಸಮಯ ಇದಲ್ಲ. ಯಾಕಪ್ಪ ಅಂತಂದ್ರೆ BJP ಅದರಲ್ಲೂ ಈ ಎರಡೂ ಕ್ಷೇತ್ರಗಳಲ್ಲಿ ಮಾಡಿದಂಥ ಪ್ರಚಾರ ಮಾಡಿದಂಥ ಮತ್ತು ಜೋರ್ದಾರಾಗಿ ಎದುರಿಸಿ ನಿಂತಂಥ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ನಿಶ್ಚಿತವಾಗಿಯೂ CM ಬದಲಾವಣೆ ಆದರೆ ಖಚಿತವಾಗಿ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸುವುದರಲ್ಲಿ ಭಾಳ ಸಲೀಸಾಗಿ ಯಶಸ್ವಿ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂಥೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕೆಂತಂದರೆ ಸಿದ್ದರಾಮಯ್ಯರಿಗೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವದ ಈಗ ಮತ್ತು ಅವರು CM ಕುರ್ಚಿ ಬಿಡು ವಿಚಾರ ಮಾತಾಡ್ತಾ ಇಲ್ಲ. ನಾನು ಮುಂದಿನ 2 ವರ್ಷ ಮುಂದಿನ 2 ಬಜೆಟ್ ನಾನೇ ಅನ್ನುವಂಥ ಮನಸ್ಥಿತಿಯೊಳಗಿದ್ದಾರೆ. ಇಂಥ ಮನಸ್ಥಿತಿಯಲ್ಲಿ ಅವರನ್ನು ಗೌರವಿಸಿ ಇನ್ನೂ 2 ವರ್ಷ ಅವರಿಗೆ ಮಂತ್ರಿಗಳಿಗೆ ಕೊಟ್ಟು 2028 ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ವ್ಯವಸ್ಥೆ ಮಾಡಿ ನಂತರದಲ್ಲಿ ವಿಚಾರ ಮಾಡೋದು ಪಾರ್ಟಿಗೆ ಹಿತದೃಷ್ಟಿ